ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೆ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೆ ಬಡವನಾಗಿಯೇ ಇರುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇರುವುದೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ನಾವು ಕೊನೆಯವರೆಗೂ ಕೂಡ ಹಾಗೆಯೇ ಇರುತ್ತೇವೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಆಗುವುದೇ ಇಲ್ಲ. ಕಾಣುವುದೆಲ್ಲವೂ ಕೂಡ ನನ್ನದು ಎನ್ನುವಂತಹ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವಂತಹ ಶರೀರವೂ ಕೂಡ ನಿನ್ನದಲ್ಲ ಎನ್ನುವಂತಹ ಬುದ್ಧಿ ಹೇಳುವಂತಹ ಆತ್ಮದ ಕೂಗು ಕೇಳುವುದೇ ಇಲ್ಲ. ಉಪವಾಸ ಇದ್ದು ಸಂಪಾದನೆ ಮಾಡು. ಆಗ ನಿನ್ನ ಭವಿಷ್ಯಕ್ಕೆ, ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆಯನ್ನು ಹೊಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿದ ಪಾಪ ನಿನ್ನ ಮಕ್ಕಳಿಗೂ ಕೂಡ ಸುತ್ತುತ್ತದೆ. ಇದು ಕಟ್ಟಿಟ್ಟ ಬುದ್ಧಿಯಂತೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮನುಷ್ಯ ಅಳವಡಿಸಿಕೊಳ್ಳಬೇಕು. ನಾಳೆಯ ಚಿಂತೆ ಬಿಟ್ಟು ಬಿಡಬೇಕು. ಇಂದಿನವರೆಗೂ ಕೂಡ ಜೊತೆಯಾಗಿ ಇದ್ದು ಮುನ್ನಡೆಯುತ್ತಿದ್ದ ಭಗವಂತ ನಾಳೆಯೂ ಕೂಡ ಜೊತೆಯಾಗಿಯೇ ಇರುತ್ತಾನೆ. ನಂಬಿಕೆ ಅಚಲವಾಗಿ ಇರಲಿ. ನಂಬಿಕೆಗೆ ಜೀವನ. ಆ ಜೀವನ ಎನ್ನುವುದು ನಂಬಿಕೆಯಿಂದಲೇ ಸಾಗಬೇಕು. ನಂಬಿಕೆ ಯಾರಲ್ಲಿ ಇರುವುದಿಲ್ಲವೋ ಅವರನ್ನು ಏನು ಮಾಡಿದರೂ ಕೂಡ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಇರುತ್ತದೆ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸದಿರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿ ಕೈ ಆಗಿದೆ. ಹಾಗಾಗಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆದುಕೊಳ್ಳುವುದನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಎದುರಾದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಜೀವನವೇ ಒಂದು ಪಾಠಶಾಲೆ ಇದ್ದಂತೆ. ಶ್ರೀ ಹರಿಯೇ ಅಧ್ಯಾಪಕ ಅದಕ್ಕೆ. ಕಷ್ಟಗಳೇ ಪರೀಕ್ಷೆಗಳೇ ಬಂದರೂ ಕೂಡ ಹರಿನಾಮವನ್ನ ಜಪವನ್ನ ಮಾಡಿ. ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮೋಕ್ಷದ ದಾರಿ ಸುಲಭ. ಅನುತ್ತೀರ್ಣರಾದರೆ ಪಾಠ ಮೊದಲಿನಿಂದ ಪ್ರಾರಂಭವಾಗುತ್ತದೆ. ಹಾಗೆಯೇ ಜೀವನದಲ್ಲಿ ನಾವು ಮೊದಲಿನ ರೀತಿಯಲ್ಲಿ ಇರುವುದನ್ನು ಕಲಿಯಬೇಕು. ಅರ್ಥಾತ್ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವನ್ನ ಬಿಟ್ಟು ನಾನೇ ಸರ್ವಸ್ವವು, ನಾನೇ ಆದಿಯು ಎಂದು ಹೇಳುವಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಲೀನರಾಗಿ ನಾವು ಜೀವನವನ್ನು ಕಳೆಯಬೇಕು. ಕಷ್ಟಗಳನ್ನು ಭೇಟಿ ಆದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನಗಳನ್ನು ಭೇಟಿ ಆದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿದವರನ್ನ ಭೇಟಿ ಆದಾಗ ಅನ್ನದ ಬೆಲೆ ಏನು ಎನ್ನುವುದು ಗೊತ್ತಾಗುತ್ತದೆ. ಸೋಲನ್ನ ಭೇಟಿ ಆದಾಗ ಗೆಲುವಿನ ಒಂದು ದಾರಿ ಎನ್ನುವುದು ಸಿಗುತ್ತದೆ. ಸೋಲುಗಳನ್ನು ಎದುರಿಸುವವರ ಹತ್ತಿರ ಕುಳಿತುಕೊಳ್ಳಿ. ಏಕೆಂದರೆ ಅವರ ಬಳಿ ಅವಮಾನಗಳು ಇರುತ್ತವೆ, ಅನುಭವಗಳು ಕೂಡ ಇರುತ್ತವೆ. ಆದರೆ ಅವರ ಬಳಿಯಲ್ಲಿ ಅಹಂಕಾರ ಎನ್ನುವುದು ಇರುವುದೇ ಇಲ್ಲ. ಅಂತಹ ಮನುಷ್ಯರ ಬಳಿಯಲ್ಲಿ ಕುಳಿತು ಅವರ ಜೀವನದ 4 ಮಾತುಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಅಂತಹ ಸಂದರ್ಭಗಳನ್ನು ನಾವು ಎದುರಿಸಬೇಕಾಗಿರುವಂತಹ ಪ್ರಸಂಗ ಬರದೇ ಇರಬಹುದು. ಕಷ್ಟದಲ್ಲಿ ಇರುವವರನ್ನ ಕಂಡು ನಮ್ಮ ಮನಸ್ಸು ಮರಗಿದರೆ ನಮ್ಮ ಹತ್ತಿರವೂ ಕೂಡ ದೇವರು ವಾಸವಾಗಿದ್ದಾನೆ ಎಂದು ಅರ್ಥ.
ಜನ್ಮ ಸಾರ್ಥಕ ಎಂದು ಕೂಡ ಪರಿಭಾವಿಸಬೇಕು. ಕಷ್ಟದಲ್ಲಿ ಇರುವವರನ್ನ ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳುತ್ತಾನೆ, ನನ್ನ ಸೃಷ್ಟಿ ಸಾರ್ಥಕ ಎಂದು. ಹಾಗಾಗಿ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನೋಡಿದಾಗ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನ ಮಾಡಿ, ಅದನ್ನು ಹೊರತುಪಡಿಸಿ ಮತ್ತಷ್ಟು ಕಷ್ಟ ಕೊಡುವುದಕ್ಕೆ ಹೋಗಲೇಬೇಡಿ. ಭಗವಂತ ಎಲ್ಲವನ್ನೂ ಕೂಡ ನೋಡುತ್ತಾ ಇರುತ್ತಾನೆ. ಕೋಪ ಚಿಪ್ಪಿನಂತೆ ಇದ್ದರೂ ಕೂಡ ಪರವಾಗಿಲ್ಲ. ವ್ಯಕ್ತಿತ್ವ ಎನ್ನುವುದು ಚಿಪ್ಪಿನೊಳಗೆ ಇರುವಂತಹ ಮುತ್ತಿನಂತೆ ಇರಬೇಕು. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಎನ್ನುವುದು ಪಡೆದೆ ಎನ್ನುವ ಖುಷಿ ಪಡು. ಆ ಅನುಭವಗಳನ್ನು ನಿನ್ನ ಉನ್ನತವಾಗಿರುವಂತಹ ಜೀವನದ ದಾರಿಗೆ ಸ್ಫೂರ್ತಿ ಎನ್ನುವುದನ್ನು ತಂದುಕೊಡುತ್ತದೆ ಎನ್ನುವುದನ್ನು ನೀನು ಮರೆಯಲೇಬಾರದು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಈಗಿನ ಪ್ರಸ್ತುತವಾಗಿರುವಂತಹ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ತಾನು ಖುಷಿಯಾಗಿ ಇರುತ್ತೀನಿ ಅನ್ನುವುದು ಮೂರ್ಖತನದ ಪರಮಾವಧಿ. ಇಲ್ಲಿ ಯಾರ ಕಣ್ಣು ತಪ್ಪಿದರೂ ಕೂಡ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ರೀತಿ ನೀತಿಗಳಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಣೆ ಮಾಡಬೇಕು. ಇಂದು ಇರುವಂತಹ ಪರಿಸ್ಥಿತಿ ನಾಳೆ ಇದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ನಾವು ಜೀವನವನ್ನು ನಡೆಸಬೇಕು ಎನ್ನುವುದೇ ಆದರೆ ಇಂದಿನ ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳುವುದನ್ನು ಮೊದಲು ಕಲಿಯಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಅಸ್ತಿತ್ವವನ್ನು ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗುತ್ತದೆ. ಹಾಗಾಗಿ ಬದುಕಿನ ಮಾರ್ಗವನ್ನು ನೀವು ಪಡೆಯಬೇಕು ಎನ್ನುವುದೇ ಆದರೆ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಮೊದಲು ನಿಮ್ಮ ಪ್ರೀತಿ ಪಾತ್ರರನ್ನು ಹುಡುಕಿಕೊಳ್ಳಿ. ಹುಡುಕುತ್ತಾ ಹೋದಂತಹ ಧರ್ಮರಾಯರಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನ ಆಗಲೇ ಇಲ್ಲ. ನೋಡುವಂತಹ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಾವು ಯಾವ ರೀತಿಯಾಗಿ ನೋಡುತ್ತೇವೆ, ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನದ ಆಗು ಹೋಗುಗಳು ನಿಂತಿರುತ್ತವೆ. ರೋಗ ಬಂದರೆ ಹೆದರಬೇಡಿ, ಸಮಯವಾದರೆ ಮಾತ್ರ ಮರಣ ಎನ್ನುವುದು ಸಂಭವಿಸುವುದು. ರೋಗ ಇಲ್ಲವೆಂದು ಸಂತೋಷವನ್ನ ಪಡಬೇಡಿ. ಮರಣಕ್ಕೆ ರೋಗದ ಅವಶ್ಯಕತೆಯೇ ಇರುವುದಿಲ್ಲ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ರೂಪಿಸಿಕೊಳ್ಳಿ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಒಂದೊಂದು ರೀತಿಯ ಪಾಠವನ್ನು ಕಲಿಯುತ್ತೇವೆ. ಕೆಲವು ನೋವು ಕೊಡಬಹುದು, ಕೆಲವು ಸಂತೋಷವನ್ನು ಕೊಡಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲು ಆಗದೇ ಇರುವಂತಹ ಪಾಠಗಳೇ ಆಗಿರುತ್ತವೆ. ಇದನ್ನು ನೀವು ಎಂದಿಗೂ ಕೂಡ ಮರೆಯಲೇಬಾರದು. ರಾಮನಿಗಾಗಿ ಹುಟ್ಟಿದ ವನವಾಸ ತಪ್ಪಲಿಲ್ಲ, ಶ್ರೀಕೃಷ್ಣನಿಗಾಗಿ ಹುಟ್ಟಿದ ಲೋಕ ನಿಂದನೆ ತಪ್ಪಿದ್ದಲ್ಲ, ಶ್ರೀನಿವಾಸನಿಗಾಗಿ ಹುಟ್ಟಿದಂತಹ ಕಲ್ಲಾಗುವುದು ತಪ್ಪಿದ್ದಲ್ಲ. ವಿಧಿ ಎನ್ನುವುದು ಲೋಕಪಾಲನೆಯನ್ನ ಬಿಟ್ಟಿಲ್ಲ. ಇನ್ನು ನೀವು ಯಾವ ತಾನೇ ಲೆಕ್ಕ? ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆದಾಗಲೇ ಮನುಷ್ಯ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನಗೆ ಜೀವನದಲ್ಲಿ ಯಾವುದು ಚಿಕ್ಕದ್ದಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ. ಇದನ್ನು ತಿಳಿದು ಬದುಕಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ, ನೀವು ಸುಖವಾಗಿ ಇದ್ದಾಗ 4 ಜನರಿಗೆ ಸಹಾಯವನ್ನ ಮಾಡಿರಿ, ಏಕೆಂದರೆ ಇದೇ ಉಪಕಾರವು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಬಹುದು. ಹಾಗಾಗಿ ಕಷ್ಟ ಕಾಲದಲ್ಲಿ ಇದ್ದಾಗ ಸಹಾಯ ಮಾಡುವುದನ್ನು ಮನುಷ್ಯ ಕಲಿಯಬೇಕು. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆ ಆಗಿ ಇರುವುದಕ್ಕೆ ಪ್ರೀತಿ ಎಂದು ಅನ್ನುತ್ತಾರೆ.
ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಕರೆಯುತ್ತಾರೆ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಎನ್ನುವುದು ಯಾರಿಗೂ ಅರ್ಥವಾಗುವುದೇ ಇಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರು ಆಗುತ್ತಾರೆ, ನಿಜ ಹೇಳುವವರು ಕೊನೆಯವರೆಗೂ ಕೂಡ ಕೆಟ್ಟವರಾಗಿಯೇ ಉಳಿದು ಬಿಡುತ್ತಾರೆ. ಯಾವುದೇ ಯಶಸ್ಸು ಅಂತಿಮವಲ್ಲ, ಯಾವುದೇ ಸೋಲು ಸಹ ಕೊನೆಯಲ್ಲ. ಇವೆರಡನ್ನ ಸರಿದೂಗಿಸಿಕೊಂಡು ಜೀವನವನ್ನು ಸಾಗಿಸಬೇಕು. ಗೆಲುವನ್ನ ಹಂತ ಹಂತವಾಗಿ ಆನಂದಿಸಬೇಕು. ಅಂದರೆ ಮೊದಲು ಒಮ್ಮೆಯಾದರೂ ಕೂಡ ಜೀವನದಲ್ಲಿ ಸೋತಿರಬೇಕು. ಕೆಲವರು ನಮ್ಮನ್ನ ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನ ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಎನ್ನುವುದು ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಎನ್ನುವುದು ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಕೂಡ ಬದುಕಿನ ಪಾಠ ಎನ್ನುವುದು ಸಿಕ್ಕಿಯೇ ಸಿಗುತ್ತದೆ. ಇದನ್ನ ಎಂದಿಗೂ ಕೂಡ ಮರೆಯಬಾರದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಮುದ್ರದಿಂದಲೂ ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗಿಯೇ ನೀರು ಸಮುದ್ರಕ್ಕೆ ಹರಿದು ಬರುತ್ತದೆ. ಹಾಗೆಯೇ ಮನುಷ್ಯನಿಗೆ ಯಶಸ್ಸು ಮತ್ತು ಕೀರ್ತಿ ಸಹ ಹಾಗೆ. ಯೋಗ್ಯತೆ ಇದ್ದಲ್ಲಿ ಅದೇ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತದೆ. ಯಾವುದರ ಬಗ್ಗೆಯೂ ಕೂಡ ಜೀವನದಲ್ಲಿ ಯೋಚನೆಯನ್ನ ಮಾಡುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಎನ್ನುವ ನಂಬಿಕೆಯಿಂದ ಜೀವನವನ್ನ ನಡೆಸಿ. ಉಪವಾಸ ಇದ್ದುಕೊಂಡು ಸಂಪಾದನೆ ಮಾಡು. ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಎನ್ನುವುದು ನಿರ್ಮಾಣ ಆಗುತ್ತದೆ. ಆದರೆ ಬೇರೆಯವರ ಹೊಟ್ಟೆಗೆ ಒಡೆದು ಸಂಪಾದನೆ ಮಾಡಬೇಡ, ಅದು ನಿನ್ನ ಮಕ್ಕಳಿಗೆ ಸುತ್ತಿ ಬರುತ್ತದೆ. ಇದನ್ನ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬೇಡ. ನಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎಂದು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮತ್ತು ಮಹಾ ವಿನಾಶಕ್ಕೆ ಅದು ಕಾರಣ ಆಗುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ನಂಬಿಸಿ ಆ ವ್ಯಕ್ತಿಗೆ ಮೋಸವನ್ನ ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ ಎಂದು. ನಿಮ್ಮ ಪ್ರಯತ್ನ ಇಲ್ಲದೆ ನಿಮ್ಮ ಯಶಸ್ಸು ಯಾವಾಗಲೂ ಕೂಡ ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನ ಮನುಷ್ಯ ಪಡುವುದನ್ನ ಕಲಿಯಬೇಕು. ಆಗ ಒಳ್ಳೆಯದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ನೋಡಿ, ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು, ಸಮಯ ಎನ್ನುವುದು ಕೂಡಿ ಬರಲೇಬೇಕು. ಆಗ ನಮ್ಮ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದೇವರ ಮೇಲೆ ನಂಬಿಕೆಯನ್ನಗಿಡಿ, ನಿಮ್ಮ ಕೆಲಸ ಕಾರ್ಯದ ಮೇಲೆ ನಂಬಿಕೆಯನ್ನಗಿಡಿ, ಹಾಗೂ ನಿರಂತರವಾಗಿ ಶ್ರಮವನ್ನ ಪಡಿ. ಖಂಡಿತವಾಗಿಯೂ ಕೂಡ ನೀವು ಪಡುತ್ತಿರುವಂತಹ ಕೆಲಸ, ನೀವು ಆಡುತ್ತಿರುವಂತಹ ಮಾತು, ನೀವು ಕಂಡಿರುವಂತಹ ಕನಸು ನನಸಾಗಿಯೇ ಆಗುತ್ತದೆ. ಕೇವಲ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ದೇವರು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದೇ ಇಲ್ಲ. ಉತ್ತಮ ರೀತಿಯ ಬುದ್ಧಿ, ಉತ್ತಮ ರೀತಿಯ ಯೋಚನೆ, ಉತ್ತಮ ರೀತಿಯ ಕೆಲಸ, ಉತ್ತಮ ರೀತಿಯ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ದೊರೆಯುತ್ತದೆ. ಮುಂಬರುವಂತಹ ದಿನಕ್ಕೆ ಈ ಜನ್ಮವೇ ಬುನಾದಿ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ನಮ್ಮ ಇಚ್ಛೆಯಂತೆ ಯಾವುದೇ ಸಂಬಂಧವೂ ರೂಪುಗೊಳ್ಳುವುದಿಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎಂದು ದೇವರು ಮೊದಲೇ ನಿರ್ಧಾರವನ್ನ ಮಾಡಿರುತ್ತಾನೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜೀವನದಲ್ಲಿ ಆದಷ್ಟು ಸಂತೋಷವಾಗಿ ಇರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಭಕ್ತನ ಕಣ್ಣೀರಿನತ್ತ ನೋಡುತ್ತಾನೆ ಮಹಾದೇವ ಶ್ರೀಕೃಷ್ಣ ಪರಮಾತ್ಮನು. ಒಮ್ಮೆ ಹೃದಯದಿಂದ ಕರೆದರೆ ಶಿವನು ದೂರವಿರುವುದು ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನ ಹೃದಯದಿಂದ ಕರೆದು ನೋಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಕಷ್ಟಗಳಿಗೆ, ನಿಮ್ಮ ಎಲ್ಲ ನೋವುಗಳಿಗೆ ಆತ ಖಂಡಿತವಾಗಿಯೂ ಸ್ಪಂದಿಸುತ್ತಾನೆ. ಸಂತೋಷದ ಕ್ಷಣಗಳಲ್ಲಿ ದೇವರನ್ನ ಪ್ರಾರ್ಥನೆಯನ್ನ ಮಾಡು. ದುಃಖದ ಕ್ಷಣಗಳಲ್ಲಿ ದೇವರನ್ನ ಪ್ರಾರ್ಥಿಸು. ಶಾಂತಿಯ ಕ್ಷಣಗಳಲ್ಲಿ ದೇವರನ್ನ ಪೂಜಿಸು. ನೋವಿನ ಕ್ಷಣಗಳಲ್ಲಿ ದೇವರನ್ನ ನಂಬು. ಪ್ರತಿಯೊಂದು ಕ್ಷಣ ದೇವರಿಗೆ ಅಭಿನಂದಿಸು.
ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಜನರನ್ನ ಹುಡುಕಬೇಡಿ, ಎಂದಿಗೂ ಕೂಡ ಒಳ್ಳೆಯವರು ಸಿಗುವುದೇ ಇಲ್ಲ. ಸ್ವತಃ ನೀವೇ ಒಳ್ಳೆಯ ಮನುಷ್ಯರಾಗಿ, ಆಗ ಒಳ್ಳೆಯ ಜನ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೂಡ ಕೆಟ್ಟವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಹಣೆಬರಹ ಎಂದು ಎಲ್ಲವನ್ನ ಸಹಿಸಿಕೊಳ್ಳದೆ ಇರಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ. ಕಷ್ಟ ಕೊಟ್ಟರೂ ಕೂಡ ಪರವಾಗಿಲ್ಲ, ನೋವು ನೀಡಿದರೂ ಕೂಡ ಪರವಾಗಿಲ್ಲ, ಬದುಕಿನಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಎದುರಿಸುವ ಧೈರ್ಯ, ದೃಢ ಮನಸ್ಸು ನೀಡುವಂತಹ ಶಕ್ತಿಯನ್ನ ನೀಡು ದೇವ ಎಂದು ಕೇಳಿಕೋ. ಖಂಡಿತವಾಗಿಯೂ ಕೂಡ ಆ ಕೃಷ್ಣ ಪರಮಾತ್ಮನು ಎಲ್ಲದಕ್ಕೂ ಕರುಣಿಸುತ್ತಾನೆ. ಪರಮಾತ್ಮನಿಗೆ ಮತ್ತೊಂದು ಬಾಗಿಲು ತೆರೆದವರಿಗೆ ಅವನ ಹೆಸರನ್ನ ಉಚ್ಚರಿಸದಿರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿ ಕೈ ಆಗಿದೆ. ಶ್ರೀಕೃಷ್ಣ ಪರಮಾತ್ಮನ ಪಠನೆಯನ್ನ ಮಾಡುವುದರಿಂದ ಜೀವನದಲ್ಲಿ ಎದುರಾಗುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ಎಲ್ಲವನ್ನ ನೀವು ನಿವಾರಣೆ ಮಾಡಿಕೊಳ್ಳಬಹುದು. ಸಮಸ್ಯೆಗಳ ಆಯಸ್ಸು ತುಂಬಾನೇ ಸಣ್ಣದ್ದು. ಅವು ನಮ್ಮ ಬದುಕಿನ ಪುಟಗಳಲ್ಲಿ ಅನುಭವದ ಸಿಹಿ ಹಾಕಿ ಹೊರಟು ಹೋಗುತ್ತವೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮನೆ ಅಂದ ಮೇಲೆ ಕಸ ಎನ್ನುವುದು ಬರುತ್ತದೆ, ಬದುಕು ಅಂದ ಮೇಲೆ ಕಷ್ಟ ಎನ್ನುವುದು ಬಂದೇ ಬರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಇವೆರಡನ್ನ ಮಾತ್ರ ನಾವು ಮಾಡಲೇಬೇಕು. ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಮರೆಯಲೇಬೇಡಿ. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಆಸರೆ ಆದಂಥವರನ್ನ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನ ಬಿಟ್ಟವರನ್ನ, ಹಾಗೂ ನೀವು ಕಷ್ಟದಲ್ಲಿ ಇದ್ದೀರಾ ಎಂದು ಗೊತ್ತಾದ ಮೇಲೆಯೂ ಕೂಡ ಬಿಟ್ಟು ಹೋದವರನ್ನ, ಇಂಥವರನ್ನ ಎಂದಿಗೂ ಕೂಡ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಚಿಂತನೆಗಳನ್ನ ಭಗವಂತನ ಮುಂದೆ ಮಾತ್ರ ಹೇಳಿಕೋ. ಅವನು ಎಂದಿಗೂ ಕೂಡ ಇತರರಿಗೆ ಹೇಳುವುದೇ ಇಲ್ಲ. ಬದಲಾಗಿ ನಿನ್ನ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡುತ್ತಾನೆ. ಎಲ್ಲ ಇದ್ದಾಗ ಜೊತೆಯಾಗಿ ಇರುವವನು ಸ್ನೇಹಿತನು ಅಲ್ಲವೇ ಅಲ್ಲ. ನಮ್ಮ ಬಳಿ ಏನೂ ಇಲ್ಲದೆ ಇದ್ದಾಗಲೂ ಕೂಡ ಜೊತೆಯಾಗಿ ಇರುವವನೇ ನಿಜವಾದ ಸ್ನೇಹಿತ. ಅಂತಹ ಸ್ನೇಹಿತರು ನಿಮಗೆ ಸಿಕ್ಕರೆ ಖಂಡಿತವಾಗಿಯೂ ಅಂಥವರನ್ನ ಬಿಟ್ಟು ಕೊಡಬೇಡಿ. ಗೆಲ್ಲಲು ನೀವು ಕೆಲವೊಮ್ಮೆ ಒಬ್ಬಂಟಿಯಾಗಿ ಹೆಜ್ಜೆ ಇಡಬೇಕು. ಕುಟುಂಬದ ಸಹಾಯ ಇಲ್ಲ, ಅನುಭವವನ್ನ ಹಂಚಿಕೊಳ್ಳುವಂತಹ ಸ್ನೇಹಿತರು ಇಲ್ಲ, ಬಲ ನೀಡುವಂತಹ ಸಂಗಾತಿಯೂ ಕೂಡ ಇಲ್ಲ. ನೀವು ಮತ್ತು ದೇವರು ಮಾತ್ರ ಎಲ್ಲವನ್ನ ಸರಿಯಾಗಿಯೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಏನು ಅರ್ಥವಾಗದೇ ಇರುವಾಗ ಜೀವನ ಎನ್ನುವುದು ಪ್ರಾರಂಭವಾಗುತ್ತದೆ. ಎಲ್ಲವೂ ಕೂಡ ಅರ್ಥವಾಗುವುದಕ್ಕೆ ಶುರುವಾದಾಗ ನಮ್ಮ ಇಡೀ ಜೀವನವೇ ಮುಗಿದು ಹೋಗಿರುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಇದನ್ನು ಕೂಡ ಹೇಳಿದ್ದಾನೆ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವಂತಹ ಪಾಠವನ್ನು ಬೇರೆ ಯಾವುದರಿಂದಲೂ ಕೂಡ ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಮಯಕ್ಕೆ ಯಾರು ಗೌರವವನ್ನು ಕೊಡುತ್ತಾರೆಯೋ ಸಮಯ ಎನ್ನುವುದು ಅವರಿಗೆ ತಕ್ಕ ರೀತಿಯ ಗೌರವವನ್ನು ಸಿಗುವ ಹಾಗೆ ಮಾಡೇ ಮಾಡುತ್ತದೆ. ಹಾಗಾಗಿ ಇಂದಿನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಸಮಯವನ್ನು ಯಾರು ಸರಿಯಾಗಿ ಬಳಸಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.